ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಹೆಮ್ಮೆಯ ನಗರ, ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಕಡೆಗೆ ಪ್ರಯಾಣ ಆರಂಭಿಸುತ್ತಿದ್ದೇವೆ. ಮೈಸೂರು ಎಂದ್ರೆ ಕೇವಲ ಅರಮನೆಯಲ್ಲ, ಇದು ಇತಿಹಾಸ, ಸಂಸ್ಕೃತಿ, ಪರಂಪರೆ, ಪ್ರಕೃತಿ ಮತ್ತು ರುಚಿಕರವಾದ ಆಹಾರದ ಸಂಗಮ. ಹಾಗಾದ್ರೆ ಈ ಸುಂದರ ನಗರದಲ್ಲಿ ಏನೆಲ್ಲ ನೋಡಬಹುದು, ಯಾವ ಅವಕಾಶಗಳು, ಯಾವ ಅನುಭವಗಳು ನಮ್ಮನ್ನ ಕಾಯುತ್ತಿದೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ನನ್ನ ಜೊತೆ ಈ ಪ್ರಯಾಣ ಆರಂಭಿಸೋಣ. ಈ ಪ್ರಯಾಣದ ಮಜಾ ಬೇರೆನೇ ಇದೆ. ರಸ್ತೆಯ ಎರಡು ಬದಿ ಹಸಿರು ಪ್ರಕೃತಿ, ತಂಪಾದ ಗಾಳಿ ಮತ್ತು ಹೊಸ ಸ್ಥಳಕ್ಕೆ ಹೋಗುವ ಉತ್ಸಾಹ, ಇದೇ ಟ್ರಾವೆಲ್ನ ನಿಜವಾದ ಖುಷಿ. ಪ್ರಯಾಣ ನಮಗೆ ಕೇವಲ ಒಂದು ಸ್ಥಳವನ್ನ ತೋರಿಸುವುದಿಲ್ಲ, ಅದು ಹೊಸ ಜನರನ್ನ, ಹೊಸ ಸಂಸ್ಕೃತಿಯನ್ನ ಮತ್ತು ಹೊಸ ಅನುಭವಗಳನ್ನು ಕೊಡುತ್ತದೆ. ಇಂದು ನಾವು ಅಂಥದ್ದೇ ಒಂದು ಹೊಸ ಸುಂದರ ಅನುಭವಕ್ಕಾಗಿ ಮೈಸೂರು ಕಡೆಗೆ ಹೊರಟಿದ್ದೇವೆ. ಪ್ರಿಯ ವೀಕ್ಷಕರೇ, ಕೊನೆಗೂ ನಾವು ಮೈಸೂರಿಗೆ ಬಂದು ತಲುಪಿದ್ದೇವೆ. ಈ ನಗರಕ್ಕೆ ಕಾಲಿಟ್ಟ ತಕ್ಷಣವೇ ಒಂದು ಶಾಂತವಾದ ಅನುಭವ ಸಿಗುತ್ತೆ. ನಿಜವಾದ ರಸ್ತೆಗಳು, ಹಳೆಯ ಕಟ್ಟಡಗಳು, ಹಸಿರು ಮರಗಳು ಮತ್ತು ಎಲ್ಲೆಡೆ ಕಾಣುವ ರಾಜ ಮರ್ಯಾದೆ, ಇದೇ ಮೈಸೂರಿನ ವಿಶೇಷತೆ. ಮೈಸೂರು ಇತಿಹಾಸ ಇನ್ನೂ ಉಸಿರಾಡುವ ನಗರ. ಕೆಲವು ನಗರಗಳು ಕೇವಲ ನೋಡಲು ಸುಂದರವಾಗಿರುತ್ತವೆ, ಆದರೆ ಕೆಲವು ನಗರಗಳು ನಮ್ಮ ಮನಸ್ಸಿನಲ್ಲಿ ಶಾಶ್ವತ ನೆನಪಾಗಿ ಉಳಿಯುತ್ತವೆ. ಮೈಸೂರು ಅಂತಹ ನಗರ. ಇಂದು ನಾನು ಮೈಸೂರಿಗೆ ಬಂದಿರುವುದು ಕೇವಲ ಪ್ರವಾಸಕ್ಕಾಗಿ ಅಲ್ಲ, ಈ ನಗರದ ಆತ್ಮವನ್ನು ಅನುಭವಿಸಲು ಬಂದಿದ್ದೇನೆ. ಈ ರಸ್ತೆಗಳ ಮೇಲೆ ಎಷ್ಟು ರಾಜರು ನಡೆದಾಡಿರಬಹುದು, ಈ ಅರಮನೆ ಎಷ್ಟು ಕಥೆಗಳನ್ನು ತನ್ನೊಳಗೆ ಮರೆಮಾಚಿಕೊಂಡಿರಬಹುದು. ಚಾಮುಂಡಿ ಬೆಟ್ಟದ ಮೇಲಿಂದ ಈ ನಗರವನ್ನು ನೋಡಿದಾಗ ಏಕೆ ಮೈಸೂರನ್ನ ಕರ್ನಾಟಕದ ರಾಜಧಾನಿ, ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯುತ್ತಾರೆ ಎಂಬುದು ಅರ್ಥವಾಗುತ್ತದೆ. ಇಲ್ಲಿನ ಪ್ರತಿಯೊಂದು ಬೀದಿಗೂ ತನ್ನದೇ ಆದ ಕಥೆ ಇದೆ. ಮೈಸೂರು ಅರಮನೆ ಭವ್ಯತೆಯನ್ನು ಹೇಳಿದರೆ, ದೇವಾಲಯಗಳು ಭಕ್ತಿಯನ್ನು ಹೇಳುತ್ತವೆ. ಇಲ್ಲಿನ ಆಹಾರ ಆತಿಥ್ಯವನ್ನು ಪರಿಚಯಿಸಿದರೆ, ಜನರ ನಗು ಈ ನಗರದ ಸರಳತೆಯನ್ನು ಹೇಳುತ್ತದೆ. ಇಂದು ನಾನು ಕ್ಯಾಮರಾದಲ್ಲಿ ಕೇವಲ ದೃಶ್ಯಗಳನ್ನು ಸೆರೆ ಹಿಡಿಯುತ್ತಿಲ್ಲ, ಈ ನಗರದ ನೆನಪುಗಳನ್ನು ನನ್ನ ಜೀವನದ ಭಾಗವಾಗಿಸಿಕೊಳ್ಳುತ್ತಿದ್ದೇನೆ. ಬನ್ನಿ, ನನ್ನ ಜೊತೆ ಮೈಸೂರಿನ ಈ ಸುಂದರ ಪ್ರಯಾಣವನ್ನು ಆರಂಭಿಸೋಣ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮಗೂ ಒಮ್ಮೆ ಮೈಸೂರಿಗೆ ಬರಬೇಕೆಂಬ ಆಸೆ ಮೂಡಿದರೆ ನನ್ನ ಈ ಪ್ರಯಾಣ ಸಾರ್ಥಕ. ಇದೀಗ ನಾವು ನಿಂತಿರುವುದು ಮೈಸೂರಿನ ಹೃದಯವೆಂದೇ ಕರೆಯಲ್ಪಡುವ ಮೈಸೂರು ಅರಮನೆ ಮುಂದೆ. ಈ ಅರಮನೆ ಕೇವಲ ಒಂದು ಕಟ್ಟಡವಲ್ಲ, ಇದು ಕರ್ನಾಟಕದ ಇತಿಹಾಸವನ್ನ ಹೇಳುವ ಜೀವಂತ ಸಾಕ್ಷಿ. ಇಲ್ಲಿನ ಪ್ರತಿಯೊಂದು ಕಂಬ, ಪ್ರತಿಯೊಂದು ಬಾಗಿಲು, ಪ್ರತಿಯೊಂದು ಕಲಾಕೃತಿಯ ಹಿಂದೆ ನೂರಾರು ವರ್ಷಗಳ ಕಥೆಗಳಿವೆ. ಇಲ್ಲಿ ನಿಂತರೆ ನಿಜವಾಗಿಯೂ ರಾಜ ಮನೆತನದ ಕಾಲಕ್ಕೆ ಹೋದ ಅನುಭವವಾಗುತ್ತದೆ. ಕ್ಯಾಮರಾದಲ್ಲಿ ಇದರ ಸೌಂದರ್ಯವನ್ನ ಸೆರೆ ಹಿಡಿಯಬಹುದು, ಆದರೆ ಕಣ್ಣಾರೆ ನೋಡುವ ಅನುಭವನೇ ವಿಭಿನ್ನ. ಈಗ ನಾವು ಬಂದಿರುವುದು ಚಾಮುಂಡಿ ಬೆಟ್ಟಕ್ಕೆ.
ಇದು ಕೇವಲ ಪ್ರವಾಸಿ ತಾಣ ಅಲ್ಲ, ಲಕ್ಷಾಂತರ ಭಕ್ತರ ನಂಬಿಕೆಯ ಸ್ಥಳ. ಮೇಲಿನಿಂದ ಕಾಣುವ ಈ ಮೈಸೂರು ನಗರದ ನೋಟ ನಿಜಕ್ಕೂ ಅದ್ಭುತ. ಗಾಳಿ, ಪ್ರಕೃತಿ ಮತ್ತು ಶಾಂತವಾದ ವಾತಾವರಣ ಮನಸ್ಸಿಗೆ ಹೊಸ ಶಕ್ತಿಯನ್ನೇ ನೀಡುತ್ತದೆ. ಮೈಸೂರಿಗೆ ಬಂದು ಇಲ್ಲಿನ ಆಹಾರವನ್ನ ಸವಿಯದೆ ಹೋದ್ರೆ ಈ ಪ್ರಯಾಣ ಅಪೂರ್ಣ. ಇಲ್ಲಿನ ಮಸಾಲೆ ದೋಸೆ, ಮೈಸೂರು ಪಾಕು ಮತ್ತು ಸ್ಥಳೀಯ ಊಟಗಳು ತಮ್ಮದೇ ಆದ ರುಚಿಯನ್ನ ಹೊಂದಿವೆ. ಆಹಾರ ಅಂದ್ರೆ ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಒಂದು ಊರಿನ ಸಂಸ್ಕೃತಿಯನ್ನ ಪರಿಚಯಿಸುವ ಮಾಧ್ಯಮವೂ ಕೂಡ ಹೌದು. ಇಂದಿನ ಈ ಪ್ರಯಾಣ ನನಗೆ ಮತ್ತೊಮ್ಮೆ ನೆನಪಿಸಿತು, ಒಂದು ನಗರವನ್ನು ಅದರ ಕಟ್ಟಡಗಳಿಂದ ಮಾತ್ರ ಅಳೆಯಲು ಸಾಧ್ಯವಿಲ್ಲ. ಅಲ್ಲಿನ ಜನರು, ಸಂಸ್ಕೃತಿ, ಇತಿಹಾಸ, ಪ್ರಕೃತಿ ಮತ್ತು ನೆನಪುಗಳೇ ಆ ನಗರದ ನಿಜವಾದ ಗುರುತು. ಮೈಸೂರು ಕೂಡ ಅಂತಹ ಒಂದು ನಗರ. ನೀವು ಇನ್ನು ಮೈಸೂರಿಗೆ ಭೇಟಿ ನೀಡದಿದ್ದರೆ ನಿಮ್ಮ ಪ್ರಯಾಣದ ಪಟ್ಟಿಯಲ್ಲಿ ಇದನ್ನು ಖಂಡಿತ ಸೇರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಇನ್ನಷ್ಟು ಟ್ರಾವೆಲ್ ಬ್ಲಾಗ್ಗಳು ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ಪ್ರಯಾಣದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ, ನಮಸ್ಕಾರ. ಇದೆಲ್ಲ ಹಾಕಿದಾರಲ್ಲ. പിന്നെ പമ്പിൻ്റെ അടുത്ത് നിന്നാൽ മതി. കാണിച്ചാൽ
ಪೇಂಟಿಂಗು ನ್ಯಾಚುರಲ್. ಫುಲ್ ಬರಲ್ಲ. ದಂತದ್ದು ಒರಿಜಿನಲ್. ಅದನ್ನೇ ನೋಡ್ತಾರೆ ಅಂತ. ಎಲ್ಲ ಆ ಕಡೆ ಎಲ್ಲ ಆ ಕಡೆ ಮೀನು. ಎರಡು ಕಡೆನೂ ಒಂದೇ ಕಡೆಗೆ ಹೋಗೋದು. ಕುತ್ಕೊಂಡಲ್ಲ ಸಾಕಾಗಿ. ಫೋಟೋ ತೆಗಿಲಿಕ್ಕೆ